ನಮಸ್ಕಾರ ವೀಕ್ಷಕರೇ, ನಿಮ್ಮ ಗ್ಯಾರಂಟಿ ನ್ಯೂಸ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ಉಪಚುನಾವಣೆಯ ಕಾವು ರಂಗೇರಿದೆ. ಇಲ್ಲಿ ಕಾಂಗ್ರೆಸ್ನಿಂದ ಸಮರ್ಥ ಮಲ್ಲಿಕಾರ್ಜುನ್ ಮತ್ತು ಬಿಜೆಪಿಯಿಂದ ಶ್ರೀನಿವಾಸ್ ದಾಸ ಕರಿಯಪ್ಪನವರು ಚುನಾವಣಾ ರಣಕಣದಲ್ಲಿದ್ದಾರೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಈಗ ನಮ್ಮೊಂದಿಗೆ ಇದ್ದಾರೆ. ಯಾವ ರೀತಿ ಇದೆ ಟ್ರೆಂಡ್ ಮತ್ತು ಈ ಬಾರಿಯ ಚುನಾವಣೆಯಲ್ಲಿ ಅವರ ಗೆಲುವಿನ ಸಾಧ್ಯತೆಗಳು ಯಾವ ರೀತಿ ಇದೆ ಅನ್ನೋದನ್ನ ಮಾತಾಡೋದಕ್ಕೆ ಸ್ವತಃ ಬಿಜೆಪಿಯ ಅಭ್ಯರ್ಥಿಯಾದಂತಹ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಿದೆ ಚುನಾವಣಾ ರಣಕಣ? ಈಗಾಗಲೇ ಚುನಾವಣೆ ಪ್ರಚಾರವನ್ನ ತೊಡಗಿಸಿಕೊಂಡಿದ್ದೀವಿ. ಪ್ರತಿ ಮನೆಗೂ ಕೂಡ ಮತಯಾಚನೆ ಮಾಡಿದೀವಿ. ಉತ್ತಮವಾದ ಪ್ರತಿಕ್ರಿಯೆಯನ್ನ ಸ್ಪಂದನೆ ಮಾಡಿದ್ದಾರೆ. ಎಲ್ಲರೂ ಹೇಳ್ತಾರೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿನ ಕ್ಷೇತ್ರದಲ್ಲಿ ಗೆಲ್ಲಿಸ್ತೀವಿ ಅಂತ. ತುಂಬಾ ಮುಖ್ಯ. ನಾನು ಗೆಲ್ತೀನಿ ಅಂತ ಹೇಳಿದ್ದೀನಿ. ಯಾಕಂತ ಹೇಳಿದ್ರೆ ನನಗೆ ಶಕ್ತಿಯನ್ನ ತುಂಬತಕ್ಕಂಥವ್ರೆ ಮತದಾರ ದೇವರ ಪ್ರಭುಗಳು. ಸ್ವಲ್ಪ ಲೇಟ್ ಆಯ್ತಂತ ಅನ್ಸುತ್ತಾ ನಿಮ್ಗೆ ಟಿಕೆಟ್ ಖಾತರಿ ಪಡಿಸೋದು? ಸ್ವಲ್ಪ ಗೊಂದಲ. ನಾವೀಗಾಗಲೇ 8 ಜನ ಇದ್ವಿ. 8 ಜನ ಕೂಡ ಕ್ಷೇತ್ರ ತುಂಬಾ ನಾವು ಅಡ್ಡಾಡಿ ಹೋರಾಟ ಮಾಡಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಎಲ್ಲರ ಜೊತೆಗೂಡಿ ಮಾಡಿದ್ವಿ. ಮತ್ತು ಜನರಿಗೆ ಗೊತ್ತಿದೆ ಇವತ್ತು ಒಬ್ಬ ಬಡವನ ಮಗನನ್ನ ಗೆಲ್ಲಿಸಬೇಕು ಅಂತೇಳಿ ಪಣ ತೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕಮಲವನ್ನ ಈ ಬಾರಿ ದಕ್ಷಿಣದಲ್ಲಿ ಅರಳಿಸ್ತಾರೆ. ಯಾಕಂತ ಹೇಳಿದ್ರೆ ಕಳೆದ 23 ವರ್ಷಗಳಿಂದ ಕಾಂಗ್ರೆಸ್ ಯಾವುದೇ ರೀತಿಯ ಅಭಿವೃದ್ಧಿಯನ್ನ ಮಾಡಿಲ್ಲ. ದಾವಣಗೆರೆ ದಕ್ಷಿಣದಲ್ಲಿ ಶಿಕ್ಷಣಕ್ಕಾಗಿರ್ಬೋದು, ಆರೋಗ್ಯಕ್ಕಾಗಿರ್ಬೋದು, ಚರಂಡಿ ಆಗಿರ್ಬೋದು, ಯಾವುದೇ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡದೇನೆ ದುಡಿಯುವಂತ ಕೈಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶಕ್ತಿ ತುಂಬಿಲ್ಲ. ಹಾಗಾಗಿ ಜನ ಬೇಸತ್ತಿದ್ದಾರೆ. ಈ ಬಾರಿ ಭಾರತೀಯ ಜನತಾ ಪಾರ್ಟಿ ನನ್ನನ್ನು ಗೆಲ್ಲಿಸ್ತಾರೆ ಅಂತ. ಸರ್, ಈ ಬಾರಿ ನಿಮ್ಮ ಪಕ್ಷದಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಅಥವಾ ಸಿಕ್ಕಾಪಟ್ಟೆ ಅಭ್ಯರ್ಥಿಗಳಿದ್ದಂತ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಗೊಂದಲಗಳು ಇದ್ದೇ ಇರುತ್ತೆ ಸರ್. ಈಗ ಅದೆಲ್ಲ ಬಗೆಹರಿದಿದ್ಯಾ? ಎಲ್ಲರೂ ಒಟ್ಟಾಗಿದ್ದೀರಾ? ಒಗ್ಗಟ್ಟಿನಿಂದ ನಿಮ್ಮ ಪರವಾಗಿ ಪ್ರಚಾರ ಕಾರ್ಯ ನಡೀತಾ ಇದೆಯಾ? ಬಣಗಳೆಲ್ಲ ಒಂದಾಗಿದಾವ ಸರ್? ಯಾವ ಬಣಗಳಲ್ಲಿಲ್ಲ, ಬಗೆಹರಿಸಿಕೊಳ್ಳಕ್ಕೆ ಯಾವ್ದು ಗೊಂದಲನೂ ಇದ್ದಿಲ್ಲ. ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಚುನಾವಣೆ ಬಗೆಹರಿಸಿದಿರಿ. ಈಗಾಗಲೇ ನೀವು ಮೊನ್ನೆ ನಾಮಿನೇಷನ್ ಮಾಡುವಂತ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಕೆ ವೇಳೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು, ಸಿಟಿ ರವಿ ಅವರು, ಜಿಎಂ ಸಿದ್ದೇಶಣ್ಣವರು, ರವೀಂದ್ರನಾಥ್ ಅವರು, ಬಿಪಿ ಹರೀಶ್ ಅಣ್ಣವರು ತುಂಬಾ ಇಂಪಾರ್ಟೆಂಟ್. ರವೀಂದ್ರನಾಥ್ ಅವರು, ಸಿದ್ದೇಶ್ವರ ಇಬ್ರು ಒಟ್ಟಿಗೆ ಬರೋದು ಭಾರಿ ಇಂಪಾರ್ಟೆಂಟ್ ಸರ್. ಇಬ್ರು ಜೊತೆಗಿದ್ವಿ. ಈಗ ತಾನೇ ಒಂದು ಗ್ರಾಮಾಂತರ ಭಾಗದಲ್ಲಿ ಒಂದು ದೊಡ್ಡ ಸಭೆ ಆಯ್ತು ಯಡಿಯೂರಪ್ಪನವರ ನೇತೃತ್ವದಲ್ಲಿ. ಒಂದು 2,000-2,500 ಜನ ಆಗಮಿಸಿದ್ರು ಮತದಾರರು. ಅಲ್ಲಿ ಕೂಡ ರವೀಂದ್ರನಾಥ್ ಅವರಿದ್ರು, ಸಿದ್ದೇಶಣ್ಣ ಅವರಿದ್ರು, ರೇಣುಕಾಚಾರ್ಯ ಅವರಿದ್ರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿದ್ರು. ಎಲ್ಲರೂ ಕೂಡ ನೇತೃತ್ವವನ್ನ, ಎಲ್ಲರೂ ಸಾರಥ್ಯದಲ್ಲಿ ಚುನಾವಣೆ ಪ್ರಕ್ರಿಯೆ ಕಾರ್ಯಕ್ರಮ ಹೊರಟಿದೆ. ಈಗ ನಾವು ಕೂಡ ಬಹಳಷ್ಟು ಎಲೆಕ್ಷನ್ಸ್ ನೋಡಿದೀವಿ ಸರ್ ದಾವಣಗೆರೆ ದಕ್ಷಿಣ. ಬಟ್ ಈ ಬಾರಿ ಒಂದ್ ಸ್ವಲ್ಪ ಚೇಂಜ್ ಇದೆ. ಪ್ರತಿ ಬಾರಿ ಅಂತ ಇಲ್ಲ. ಈ ಸರಿ ಜಿದ್ದಾಜಿದ್ದಿ ಇದೆ, ಫೈಟ್ ಇದೆ. ಸೊ ಈಗ ನೀವು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ವ್ಯಕ್ತಿ ಅಂತ ನಾನು ಗ್ರೌಂಡ್ ರಿಪೋರ್ಟ್ ಅಲ್ಲಿ ಕೇಳಲ್ಪಟ್ಟೆ. ಇವನ್ ಮುಸಲ್ಮಾನ ಸಮುದಾಯದವರಿಗೂ ಕೂಡ ತಮ್ಮ ಬಗ್ಗೆ ಒಲವಿದೆ. ದಟ್ ಈಸ್ ದಿ ಡಿಫರೆನ್ಸ್ ಫಸ್ಟ್ ಟೈಮ್ ಇನ್ ಬಿಜೆಪಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ನಾನು 2,32,000 ಮತದಾರಿಗೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ. ಪ್ರತಿಯೊಬ್ಬರಿಗೂ ಇವತ್ತು ನನ್ನ ಗುಣಲಕ್ಷಣಗಳು ಮುಸಲ್ಮಾನರನ್ನು ಕಡೆಗಣಿಸಂಗಿಲ್ಲ. ನಾವು ನಮ್ಮ ಸಿದ್ಧಾಂತವನ್ನು ಒಪ್ಪಿ ಈಗಾಗಲೇ ಅವರು ಕೂಡ ಸೇರಿದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ. ಎಲ್ಲರೂ ಕೂಡ ಕಳೆದ 20 ವರ್ಷಗಳಿಂದ ಕೂಡ ಅವರು ಅಲ್ಪಸಂಖ್ಯಾತ ಬಂಧುಗಳು ಕಾಂಗ್ರೆಸ್ನಲ್ಲಿ ಟಿಕೆಟ್ ಅನ್ನ ಬಯಸಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಅವರು ಟಿಕೆಟ್ ಕೊಡಲಿಲ್ಲ ಕಾರಣ ಅವರು ಅಸಮಾಧಾನಗೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಗೆಲ್ಲಿಸಬೇಕು ಏನು ಇವರೊಂದು ಕೂಬೆಯನ್ನ ಕುಂದಿಸ್ತಿದ್ರು. ಭಾರತೀಯ ಜನತಾ ಪಾರ್ಟಿ ಗೆದ್ರೆ ಒಂದು ಬಹಳ ಇಲ್ಲಿ ಗಲಾಟೆ ಆಗುತ್ತೆ. ಅದು ಅವರು ಹೇಳ್ತಾರೆ ಈಗ ಕೋಮು ಸೌಹಾರ್ದವನ್ನ ಶಾಮನೂರು ಶಿವಶಂಕರಪ್ಪನವರು ಇಷ್ಟು ದಿನ ಇಲ್ಲಿ ಯಾವುದೇ ರೀತಿಯಾದಂತಹ ಕೋಮು ಸೌಹಾರ್ದತೆ ಕದಡದೇ ಇರೋ ರೀತಿಯಲ್ಲಿ ನೋಡ್ಕೊಂಡ್ರು. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಒಂದ್ ವೇಳೆ ಬಿಜೆಪಿ ಪಕ್ಷ ಬಂದ್ರೆ ಇಲ್ಲಿ ಮತ್ತೆ ಕೋಮು ಗಲಭೆಗಳಾಗುವಂತಹ ಸಾಧ್ಯತೆ ಇದೆ ಅಂತ ಪ್ರಚಾರ ಮಾಡಲಾಗ್ತಾ ಇದೆ. 2014ರಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡು ಇಲ್ಲಿಯವರೆಗೂ ಕೂಡ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ನೀವೇ ನೋಡಿದಿರಿ. ಎಲ್ಲಿ ನಡೆದತ್ರಿ ಮೇಡಮ್ ಅವರೇ? ನೀವು ಹಂಗಂತೀರಿ. ನಡೆದ್ರಿ ಸರ್, ನಡೆದಿಲ್ಲ ಅಂತಲ್ಲ. ಬಟ್ ನಿಮ್ ಕ್ಷೇತ್ರ ಸೀಮಿತವಾಗಿ ಹೇಳಿ. ಅಲ್ಪಸಂಖ್ಯಾತ ಬಂಧುಗಳೇ ಹೇಳಿದರೆ ನಾನು ಮತಯಾಚನೆ ಸಂದರ್ಭದಲ್ಲಿ ಇವತ್ತು ಕೋಮು ಸೌಹಾರ್ದತೆ ಬಂದ ತಕ್ಷಣ ಇವತ್ತು ಬೆಂಕಿ ಹಚ್ಚೋ ಕೆಲಸ ಕಾಂಗ್ರೆಸ್ ಅವರು ಮಾಡ್ತಾ ಇದ್ರು. ಈಗ ನಾವೇ ಬಿಜೆಪಿಗೆ ವೋಟ್ ಹಾಕ್ತಿವಿ, ನಿಮ್ಮನ್ನ ಗೆಲ್ಲಿಸ್ತೀವಿ, ಯಾವುದೇ ಆತರ ನಡೆಯಲ್ಲ. 2014 ಪ್ರಧಾನಿ ನರೇಂದ್ರ ಮೋದಿ ಬಂದಾಗ ಇಲ್ಲಿಯವರೆಗೂ ಕೂಡ ಖುಷಿ ಇದೀವಿ.
ಇನ್ನು ಮುಂದೆ ಹೀಗೆ ಇರ್ತೀವಿ, ನಿಮ್ಮನ್ನ ಗೆಲ್ಲಿಸ್ತೀವಿ, ನೀವು ಕೂಡ ಸರ್ವತೋಮುಖ ಅಭಿವೃದ್ಧಿಗೆ ಕೆಲಸ ಮಾಡಿ ಅಂತ ಹೇಳಿ ಅಲ್ಪಸಂಖ್ಯಾತ ಬಂಧುಗಳು ಹೇಳಿದ್ದಾರೆ. ಯಡಿಯೂರಪ್ಪನವರು ನನ್ನ ನೋಡಿದೀನಿ ಇಷ್ಟು ಚುನಾವಣೆಯಲ್ಲಿ ಅವ್ರು ಅಷ್ಟು ಈ ಲೆವೆಲ್ಗೆ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಈ ಕಳೆದ ಚುನಾವಣೆಗೆ. ಅದ್ ಗೊತ್ತಿಲ್ಲ, ಅದೇನಾದ್ರು ಶಾಮನೂರು ಶಿವಶಂಕರಪ್ಪ ಅವ್ರ ಜೊತೆಗೆ ಏನಾದ್ರು ಅವ್ರದ್ದು ಅಡ್ಜಸ್ಟ್ಮೆಂಟ್ ಇತ್ತೇನೋ ಗೊತ್ತಿಲ್ಲ. ಬಟ್ ಈ ಸರಿ ಡಿಫರೆನ್ಸ್ ಏನಂದ್ರೆ ಯಡಿಯೂರಪ್ಪನವರು ಇನ್ವಾಲ್ವ್ಮೆಂಟ್ ಆಗಿರೋದು. ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಕೂಡ ಇವತ್ತು ಒಂದು ಶಕ್ತಿಯಾಗಿ ಬಂದಿದ್ದಾರೆ. ಇಲ್ಲಿಗೆ ಪ್ರಯತ್ನ ಮಾಡಿ ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ದಕ್ಷಿಣದಲ್ಲಿ ಕಮಲ ಅರಳಿಸಬೇಕು ಅಂತ ಹೇಳಿ ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು, ಜಿಲ್ಲೆಯ ನಾಯಕರು ನೀವು ಎಲ್ಲರೂ ಕೂಡ ಕಾಂಗ್ರೆಸ್ ಅಂತೀರಿ ಸರ್, ಆದ್ರೆ ನೀವು ಎಸ್ ಮಲ್ಲಿಕಾರ್ಜುನ್ ಅನ್ನಲ್ಲ, ಸಮರ್ಥ ಮಲ್ಲಿಕಾರ್ಜುನ್ ಅನ್ನಲ್ಲ, ಶಾಮನೂರು ಶಿವಶಂಕರಪ್ಪನವರು ಅನ್ನಲ್ಲ. ಯಾವುದೇ ಕುಟುಂಬದ ಬಗ್ಗೆ ಮಾತಾಡಲ್ಲಮ್ಮ. ಕಾಂಗ್ರೆಸ್ ಎದುರಾಳಿ, ಕಾಂಗ್ರೆಸ್ ದುರಾಡಳಿತ ವಿರುದ್ಧ ಹೋರಾಟ ಮಾಡ್ತೀನಿ, ಗೆಲ್ತೀನಿ. ಎಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ಮಾತಾಡಿಸ್ಬೇಕೋ ಇಲ್ಲ ಇದೇ ಜೈಕಾರ ಹಾಕ್ತಿಲ್ಲ. ಬೂತ್ ಮಟ್ಟದ ಕಾರ್ಯಕರ್ತರು ಕೂಡ ಉರುಪಿನಿಂದ, ಹೊಸ ಹುಮ್ಮಸ್ಸಿನಿಂದ ಇವತ್ತು ಚುನಾವಣೆ ಇದೇ ಮೊದಲ ಬಾರಿಗೆ ಬಿಜೆಪಿಯ ಅಭ್ಯರ್ಥಿಯೊಬ್ರು ಹೋಗಿ ಕಟ್ಟರ್ ಸಂಪ್ರದಾಯವಾದಿಗಳು ಅಥವಾ ಮೂಲಭೂತವಾದಿಗಳು ಅಥವಾ ಮುಸಲ್ಮಾನ ಸಮುದಾಯದ ಕೇರಿಗಳಿಗೆ ಹೋಗಿ ನಿಂತು ಓಟ್ ಕೇಳ್ತಿರೋದು ಇದೇ ಮೊದಲ ಅಭ್ಯರ್ಥಿ ಅಂತ ನಾ ಕೇಳಲ್ಪಟ್ಟೆ. ನಿಜಾನ ಸುಳ್ಳು? 1998ರಲ್ಲಿ ಯಶವಂತರಾವ್ ಅವರು ಚುನಾವಣೆ ನಿಂತಿದ್ರು. ಆ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಬಂಧುಗಳ ವಾರ್ಡ್ನಲ್ಲಿ 120 ಆಫೀಸ್ ಮಾಡಿದ್ವಿ. ನಾನಿನ್ನು ಇಂಜಿನಿಯರಿಂಗ್ ಓದ್ತಿದ್ದೆ ಅವಾಗ. ಅದು ಕೂಡ ಯಾವಾಗ್ಲೂ ಕೂಡ ಬಿಟ್ಟಿಲ್ಲ. ಅವ್ರಿಗೆ ಮತಯಾಚನೆ, ಅವ್ರೇನು ನಮಗೆ, ನಾವು ಅವರೆಲ್ಲರೂ ಕೂಡ ಒಂದು ಮನೋಭಾವನೆಯಿಂದ ಇರ್ತಕ್ಕಂಥವ್ರು. ಇವತ್ತು ಒಟ್ಟಾರೆ ಶಾಸಕನಾಗಿ ಮೇಲೆ 2,32,000 ಮತದಾರರಿಗೂ ಶಾಸಕನಾಗಬೇಕು. ಒಟ್ಟಾರೆ ಅಭಿವೃದ್ಧಿಗೆ ಎಲ್ಲಾ ವಾರ್ಡ್ಗಳಿಗೂ ಅಭಿವೃದ್ಧಿ ಮಾಡಬೇಕು. ಮೂಲಭೂತ ಸೌಕರ್ಯಗಳನ್ನ ಯಾರಾದ್ರೂ ಕೊಡ್ಲೇಬೇಕು. ಆ ಒಂದು ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ. ಖಂಡಿತವಾಗ್ಲೂ ಜನ ನನ್ನನ್ನು ಆಶೀರ್ವಾದ ಮಾಡ್ತಾರೆ. ಮತದಾರ ದೇವರ ಪ್ರಭುಗಳು 2 ಲಕ್ಷ ಶ್ರೀಸಾಮಾನ್ಯ ವರ್ಸಸ್ ಶ್ರೀಮಂತ ಅನ್ನೋ ತರದಲ್ಲಿ ಪ್ರಚಾರ ನಡೀತಾ ಇದೆ. ಅದಂತ ಒಪ್ಕೊಳ್ತೀರಾ? ಜನರಿಗೆ ಗೊತ್ತಿದೆ, ಯಾವುದು ಬೇಡ. ಮಾಡ್ಬೇಕಲ್ಲ. ನಾನು ಬಡವರ ಮಗ, ಸಾಮಾನ್ಯ ಕಾರ್ಯಕರ್ತನಿಗೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಟಿಕೆಟ್ ಕೊಟ್ಟಿದೆ. ಇವತ್ತು ಯಾವ್ದಾದ್ರು ಭಾರತ ದೇಶದಲ್ಲಿ ಅಲ್ಲ ಸರ್, ನಿಮ್ ಹತ್ರ ದುಡ್ಡಿದ್ಯಾ? ನಾನು ದುಡ್ಡು ಇಟ್ಕೊಂಡು ಚುನಾವಣೆ ಮಾಡ್ತಕ್ಕಂತಲ್ಲ, ಬಡವರ ಪರ ಕೆಲಸ ಮಾಡ್ತೀನಿ, ಶ್ರಮಿಕರ ಪರ ಕೆಲಸ ಮಾಡ್ತೀನಿ ಅಂತ ಹೇಳಿ ಮತಯಾಚನೆ ಮಾಡ್ತೀನಿ. ಅಲ್ಲ, ದುಡ್ಡಿದ್ರೆ ಚುನಾವಣೆ ಅಂತಾರಲ್ರಿ ಸರ್? ಅದು ಈ ಬಾರಿ ಸುಳ್ಳಾಗುತ್ತಮ್ಮ. ಈ ಸರಿ ಓಕೆ, ಒಂದ್ ನಿಮಿಷ ತಡ್ರಿ, ನಿಮ್ಗೊಂದು ಧನ್ಯವಾದ ಹೇಳೋದ್ ಬೇಡ, ಅಷ್ಟು ಅರ್ಜೆಂಟ್ ಐತಿ ನಿಮ್ಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀನಿ, ಈ ಬಾರಿ ಒಂದು ಬದಲಾವಣೆ ಬಂದೇ ಬರುತ್ತೆ ಕ್ಷೇತ್ರದಲ್ಲಿ ಅನ್ನೋ ಮಾತನ್ನ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಹೇಳಿದ್ದಾರೆ.